ನಮ್ದು ಹೀರೋ ಎಕ್ಸ್ಪಲ್ಸ್ 210 6 ಸುಮಾರು ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಲೋಕಲ್ ಗ್ಯಾರೇಜ್ದಾಗ ಎಲ್ಲ ತೋರಿಸಿದ್ವಿ, ಎಲ್ಲ ಪಾಸಿಬಲ್ ವೇಸ್ ಏನಿರ್ತಾವೆ ಎಲ್ಲ ಚೆಕ್ ಮಾಡಿಸಿದ್ವಿ, ಸ್ಟಾರ್ಟ್ ಆಗಲಿಲ್ಲ. ಸೊ ನಾವು ರೋಡ್ ಸೈಡ್ ಅಸಿಸ್ಟೆನ್ಸ್ ಮಾಡಿಸಿದ್ವಿ. 3, 2, 1, take a knock, bitch. Keep right up, I'm walking, make the ground shake, step the motherfucker mosh pit. Ain't nobody safe, ain't nobody got an option. Put again, drop them bombs on you. ಹಾಯ್, ಹೇಗೆ ಅನಿಸ್ತಾ ಇದೆ? ಹೌ ಇಸ್ ದಿಸ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪಲ್ಸ್ ಗಾಡಿ ಟೋ ಮಾಡ್ಕೊಂಡು ಹೋಗ್ಯಾರ, ರವಿ ಬೈನು ಅದ್ರಾಗ ಹೋಗ್ಯಾರ. ಈಗ ನಾ ಅವ್ರು ಹಿಂದಿಂದ ಹೋಗ್ಬೇಕು, ಫಾಲೋ ಮಾಡ್ಕೊಂಡ್ರೆ ಸಿಕ್ಕೊಂಡ್ಬಿಡ್ತಾವ ಸ್ವಲ್ಪ. ಒಟ್ಟು ಈ ರೈಡ ಮಸ್ತ್, ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಐತೆ. ಫುಲ್ ಕಾಡ ಜಂಗಲ್ ಏರಿಯಾ. ಅವ್ರು ಟೋ ಮಾಡೋರು ಸತ್ತಾರಲ್ಲಿಂದ ಬಂದಾರ ಇಲ್ಲಿ ಮಟ್ಟ. ರತ್ನಗಿರಿ 80 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಮತ್ತು ಮುಂದೆ ಏನೇನು ಆಕೈತಿ, ಗಾಡಿ ಏನು ಪ್ರಾಬ್ಲಮ್ ಆಗೈತೆ ಅಂತ ನಾಳೆ ಡಾಕ್ಟ್ರ್ ತೋರಿಸ್ತೀವಿ. ಎಲ್ಲ MRI ಸ್ಕ್ಯಾನ್, CT ಸ್ಕ್ಯಾನ್ ಎಲ್ಲ ಮಾಡಿಸಿ ಚೆಕ್ ಮಾಡಿಸ್ಬೇಕು. ಈಗ ಆದಷ್ಟು ಜಲ್ದಿ ಆರಾಮಾಗಲಿ ಗಾಡಿ. ಇದ್ದಿದ್ದು ನಾಯಿ ನೋಡ್ರಿ ಹೆಂಗೈತಿ. ಕೆಟ್ಟ ಮೇಲೆ ಬುದ್ಧಿ ಬಂತಂದಂಗೆ ನಮಗೆ ಪೂರ್ತಿ ಸೂಟ ಮೇಲೆ ಸನ್ಸ್ಕ್ರೀನ್ ಬಂದೈತಿ. ಹಚ್ಕೊಳತ್ತೇವೆ. ಈಗ ಇಡೀ ಟ್ರಿಪ್ದಾಗ ಯಾವ ಮೂಲೆ ಬಿದ್ದಿತ್ತು ಗೊತ್ತಿಲ್ಲ, ಈಗ ಸಿಕ್ಕೈತಿ. ಲಾಸ್ಟ್ ವಾಪಸ್ ಹೋಗು ಹೀರೋ ಶೋರೂಮ್ ಮುಂದೆ ರಾತ್ರಿ ಬಂದಿದ್ದೆ. ಇಲ್ಲೇ ಹೊರಗೆ ಗಾಡಿ ನಿಲ್ಲಿಸಿ ಒಳಗೆ ಆಫೀಸ್ ಒಳಗೆ ಮಕ್ಕೊಂಡಿದ್ವಿ. ಈಗ ನಮ್ಮ ಗಾಡಿ 8 ಬೆಳಗ್ಗೆ ಒಳಗೆ ತೊಗೊಂಡಾರ, ಇನ್ನೂ ಮೆಕ್ಯಾನಿಕ್ ಬಂದಿಲ್ಲ. ಹಾಂ, ಥ್ಯಾಂಕ್ಸ್ ದಾದಾ. ರಾತ್ರಿ ನಾವು ಬಂದು ಕೊಳ್ಳೆ ಹೆಲ್ಪ್ ಮಾಡಿದ್ದೇವೆ. आपका नाम नहीं बताया हुआ है? मेरा नाम है ಶಿವಾಜಿ. ಅರೇ ವಾ, ನೋಡ್ರಿ, ಶಿವ ಅನ್ನೋರು ಎಲ್ಲಿ ಬೇಕಾದ್ರೆ ಕೂಡಿ ಬಿಡ್ತಾರೆ, ನಾವು ಹೆಲ್ಪ್ ಮಾಡಿಬಿಡ್ತಾರೆ. ರಾತ್ರಿ ಬಂದು ಕೊಳ್ಳಿ ಇವ್ರ ಒಳಗೆ ಮಕ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡಿ ಫ್ಯಾನ್ಗೆ ಇದ್ದಿದ್ದು ರೂಮ್ ಕೊಟ್ಟು ಇದ ನೋಡ್ರಿ ಜಿಂಕೆ. ಗಾಡಿದ ಫುಲ್ ಫ್ಯಾಮಿಲಿ ಜಗದ ಮೇಲೆ ಕ್ರ್ಯಾಂಕ್ ಪ್ರಾಬ್ಲಮ್ ಐತಿ. ಕ್ರ್ಯಾಂಕ್ ಭಾಳ ಜಾಮ್ ಆಗತ್ತೆ. आप भी ठीक करके देता हूँ. हाँ ठीक. ಫುಲ್ ಟೈಟ್. मतलब क्या बोल रहे? ಎಕ್ಸಾಕ್ಟ್ ಯಾವ ಪಾರ್ಟ್ ಕ್ರ್ಯಾಂಕ್ ಎಲ್ಲ ಹೇಳ್ತಾರೆ. ಹೇಳಿದ ಮೇಲೆ ಅದು ಪಾರ್ಟ್ ಆರ್ಡ್ರ್ ಹಾಕಬೇಕು. ಆರ್ಡ್ರ್ ಹಾಕಿದ ಮೇಲೆ ಅದು ಬಂದ ಮೇಲೆ ಸರ್ವಿಸ್ ಮಾಡಿ ಕೊಡಬೇಕು. ಸೊ ಈ ಪ್ರೊಸೆಸ್ಸಿಗೆ ಏನಿಲ್ಲ ಅಂದರೂ ಒಂದು 15ರಿಂದ 20 ದಿನ ಹೋಗುತ್ತೆ. ನಾವು ಬೆಸ್ಟ್ ಕೇಸ್ ಸಿನಾರಿಯೋ, ವರ್ಸ್ಟ್ ಕೇಸ್ ಅಂದರೂ ಜಾಸ್ತಿ ಹೋಗ್ಬೋದು. ಸೊ ಇವರು ಆದಷ್ಟು ಚಲೋ ರೆಸ್ಪಾನ್ಸ್ ಮಾಡಿ ನಮಗೆ ರಿಪೇರಿ ಮಾಡಿ ಕೊಡೋಕ್ಕಂತಾರೆ. ಈಗಂತರೂ ಸದ್ಯ ನಂದು ಒಂದು ಗಾಡಿ ಒಳಗೆ ಹೋಗೋದು ಪ್ಲ್ಯಾನ್ ಮಾಡೀವಿ. ಈಗ ಇದ್ರಾಗ ಯಾವ್ಯಾವ ಲಗೇಜ್ ನೆಸಿಟಿ ಇಲ್ಲ ಅದನ್ನೆಲ್ಲ ಇವ್ರ ರೂಮ್ ಐತಂತ ಇಟ್ಕೋಬೋದಂತ ಹೇಳ್ಯಾರ, ಅಲ್ಲಿ ಇಡ್ತೇವೆ. ಉಳಿದಿದ್ದ ನೆಸಿಟಿ ಇರುವಂಥ ಐಟಮ್ ಅಷ್ಟೇ ತೊಗೊಂಡು ಹುಬ್ಳಿಗೆ ಹೋಗ್ತೇವೆ. ಕೇರಳಗೆ ಹೋಗಿ ಕರ್ನಾಟಕ. ಹಾಂ, ಅರೆ ನೋಡ್ರಿ, ಕರ್ನಾಟಕದವ್ರು ಅಂದ್ಕೊಳ್ಳಿ ಅಣ್ಣ ಅವರ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರು. ಎಲ್ಲೆಲ್ಲೇ ಐತೆ ನಮ್ಮ ಬಾಸ್ ಹೆಸರು. ಆಲ್ಮೋಸ್ಟ್ ರೈಡ್ ಪ್ಲ್ಯಾನ್ ಮಾಡೋರು ರೈಡ್ ಬಿಡೋಕ್ಕಿಂತ ಮುಂಚೆ ಇಂಜನ್ ಆಯಿಲ್, ಕೂಲೆಂಟ್ ಇದ್ರೆ ನಿಮ್ಮ ಗಾಡಿಗೆ ಲಿಕ್ವಿಡ್ ಕೂಲಿದ್ರೆ ಕೂಲೆಂಟ್ ಎಲ್ಲ ಚೆಕ್ ಮಾಡ್ಕೋರಿ. ಮೇನ್ ಕೂಲೆಂಟ್ ಹೊತ್ತ ಇಂಜಿನ್ ಹೀಟ್ ಆಕೈತಿ. ಇಂಜಿನ್ ಹೀಟ್ ಆದಾಗ ಒಳಗೆ ಕ್ರ್ಯಾಂಕ್ ಒಳಗೆ ಪಿಸ್ಟನ್ ಒಳಗೆ ಘರ್ಷಣೆ ಉಂಟಾಕೈತಿ. ಘರ್ಷಣೆ ಉಂಟಾತಂದ್ರೆ ಏನಾಕೈತಿ, ಸೌದಕ್ಕೈತಿ, ಜಾಮ್ ಆಕೈತಿ, ನಿಂತು ಬಿಡ್ತೈತಿ. ಒಂದಕ್ಕೊಂದು ಲಿಂಕ್ ಅದು. ಹೀರೋ ಶೋರೂಮ್ದಾಗ ನಮ್ಮ ಯಮ ಗಾಡಿ ಒಂದು ಆಟೋ ಕೇಳ್ಬಿಡ್ತೀನಿ. ನಂದು ರೆಡಿ ಆಗೈತಿ. ಶಿವ ಇಲ್ಲಿ ಹಾಂ ಇಟ್ಕೊಂಡೆ. ಏನ್ರ ದಾರ ಜೊತೆಡತ್ತಾರ ನೋಡಿ ಅಲ್ರಿ ಹೊರಗ. ಆರಾಮ್ ಬಾ, ಟ್ರೈನ್ ಮಿಸ್ ಮಾಡ್ತೀವಿ. ಏ ಮಳೆ ಚಾಲು ಆತಲ್ರಿ.
ಟ್ವಿಸ್ಟ್ಗಳು ಬರ್ತಿರ್ತಾವೆ ಲೈಫ್ದಾಗ, ಚಾಲೆಂಜಸ್ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಐಡಿಯಾ ಯೂಸ್ ಮಾಡಿ ಹೋಗ್ಬಿಡೋದು. ನಿಮಗೆ ಯಾರಿಗಾರ ಈ ರೀತಿ ಟ್ರಿಪ್ ಒಳಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ, ಬೈಕ್ ಬ್ರೇಕ್ ಡೌನ್ ಆಯಿತು, ಏನಾದರೂ ಬೇರೆ ಚಸ್ಸಿ ಕಟ್ಟಾಯಿತು ಅಂತ ಏನಾರ ಆಗಿದ್ರೆ ಸ್ಟೋರಿ ಶೇರ್ ಮಾಡಿರಿ, ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಲಾಸ್ಟಿಗೆ ಎಲ್ಲ ಆದಮೇಲೆ ಮ್ಯಾಟ್ರ್ ಆಗೋದು ಒಂದೇ, ಸ್ಟೋರೀಸ್ ಆ್ಯಂಡ್ ಮೆಮೊರೀಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಹೈವೇ ಒಳಗೆ ಸಿಗೋಣ, ಯಾವ್ದಾರು ಸಿನಿಕ್ ಮಸ್ತ್ ಇತ್ತಂದ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಖಿಲ್ ಅಂತ ಹೇಳಿವ್ರೆ ಪೆಟ್ರೋಲ್ ಪಂಪ್ದವ್ರೆ. ರಾತ್ರಿ ಫುಲ್ ಮಳೆ ಬೀಳತ್ತಿದ್ದಕ್ಕೆ ನಮಗೆ ಅಲ್ಲಿ ಆ ರೂಮ್, ಅಲ್ಲಿ ಮಕ್ಕೊಳಕ್ಕೆ ಜಾಗ ಕೊಟ್ಟು ಬೆಚ್ಚಗೆ ಆರಾಮ್ ಮಕ್ಕೊಂಡೆ. ಈಗ ಎದ್ದೆ, ನೆಕ್ಸ್ಟ್ ಟ್ರಿಪ್ ಹೊಂಟೇನೀಗ. ನಿಖಿಲ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾನು ಬಿಡ್ತೀನಿ ಜಾಗ ಇಲ್ಲಿಂದ. GPS signal lost. ಜೈ ಆಂಜನೇಯ, ಜೈ ಶ್ರೀರಾಮ್.秋を食わさた夜の下響く残響を聞いて降り注ぐ光のಈ ಸದ್ಯ ಪರಿಸ್ಥಿತಿ ಒಳಗೆ ನಮ್ಮ ಬ್ಯಾಗ್ ಪೂರ್ತಿ ತೊಳಿಲಾರ್ದ ಬಟ್ಟೆ ಅಂತ ತುಂಬ್ಯಾವ. ತಲೆ ಮತ್ತು ಮೆಮೊರಿ ಕಾರ್ಡ್ ಎರಡು ಮೆಮೊರೀಸ್ ಸ್ಟೋರೇಜ್ ಒಳಗೆ ಫುಲ್ ಆಗ್ಯಾವ. ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಲೋ ಆಗಿಬಿಟ್ಟೈತಿ. ಸೊ ಅದಕ್ಕೆ ನಾವು ಮನಿ ರೂಟ ಓಡಾಡ್ತೀವಿ. ವ್ಯೂ ನೋಡ್ರಿ, ಸೀನಿಕ್ ವ್ಯೂ. 立ち止まりはしないよさえずりは僕を呼ぶように緑色を背に飛び立つ鼓動が僕を呼び覚ます अंबुली वाटरफॉल्स क्रॉस किया करते ही उसको बोलने वो आगे का पंप है ना, पेट्रोल पंप, हाँ उस साइड का, हाँ उसके साइड से रोड गया, उसके बगल में गए. उधर से गया, उधर पूछो. कौन सा पंप है वो? इंडियन. इंडियन. हाँ ठीक है, थैंक यू भाई. मैं सोचा यही है द्वार देखा, वही है ना हिरण्य केश. हिरण्य केश. 命果てるまでサバナ帰ろうサバナ一人じゃないよサバナ美しい世界をサバナさあ生み出すदीवारा अड़नड़ीडारा उज्ज्वला अड़नड़ीरा. पुढे घे. 心が躍る羽を伸ばし誰が何をとも止められやしないから焦るように駆け出してಇಲ್ಲೇ ಗಾಡಿ ನಿಲ್ಲಿಸಿ ಹೋಗ್ಬೇಕು. ಟ್ರಕ್ ಸ್ವಲ್ಪ ಒಂದು 5 ನಿಮಿಷದ ದಾರಿ ಐತಿ ಹಿರಣ್ಯಕೇಶಿ ದೇವಸ್ಥಾನಕ್ಕೆ ಹೋಗಾಕ. ಆದರೆ ಈ ವಿರಾಣ ನಿರ್ಜನ ಪ್ರದೇಶದಾಗ ನಾವು ಒಬ್ಬನ ಗಾಡಿ ನಿಲ್ಲಿಸಿ ಹೋಗೋದು ಉತ್ತಮ ಅಲ್ಲ, ಲಗೇಜು ಭಾಳ ಐತಿ. ಅದಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡತ್ತೇನೆ. ನೆಕ್ಸ್ಟ್ ರೈಡ್ ಪ್ಲ್ಯಾನ್ ಮಾಡಿದಾಗ ಬರ್ತೀನಿ, ಮಾನ್ಸೂನ್ದಾಗ ನೋಡ್ಬೋದು. ಇಷ್ಟು ದೂರ ಬಂದಿದ್ದೆ, ಎಷ್ಟು ಆಯ್ತು ದೂರ ಅಂದ್ರೆ ಒಂದು 3 ಕಿಲೋಮೀಟರ್ಸ್ ಒಳಗೆ ಬಂದಿದ್ದೆ ಮೇನ್ ರೋಡಿಂದ, ಅದು ವೇಸ್ಟ್. ಬಾಕಿ ಇಲ್ಲೊಂದು ಬ್ರಿಡ್ಜ್ ಐತಿ, ಬ್ರಿಡ್ಜ್ ಎಲ್ಲ ರೆಸಾರ್ಟಿಗೆ ಹೋಗ್ತೀವಿ.向かう今の日々へ国籍指さす方へサバナ
스토리잖아요. I just can't believe me this. ನೀನೊಂದ್ ಜೊತೆ ಬಂದದ್ದು ಉಂಟಲ್ಲ ಭುಜಂಗ, ನನಗೆ 100 ಆನೆ ಬಲ ಬಂದಾಗಾಯ್ತು. ಉಪಚಾರ 101 ನಾನ್ ಸಹ ಇದ್ದೇನೆ ಇಲ್ಲಿ ಲಾಸ್ಟ್ ಅಲ್ಲಿ.